ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶರಣಪ್ಪ ಚಿಲಕೂರು. ಕೊಪ್ಪಳ ಜಿಲ್ಲೆಯಲ್ಲಿ ಈ ಬಾರಿ ಒಂದಿಷ್ಟು ಉತ್ತಮ ಮಳೆಯಾಗಿದೆ. ಹೀಗಾಗಿ ನಿಗದಿತಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ಹೆಸರನ್ನು ಬೆಳೆದಿದ್ದಾರೆ. ಆದರೆ ಹೆಸರು ಈಗಾಗಲೇ ಕಾಳು ಕಟ್ಟುವಂತಾಗಿ ಮತ್ತು ಈಗ ಕಟಾವು ಹಂತದಲ್ಲಿದೆ. ಆದರೆ ಇಲ್ಲಿ ಒಂದಿಷ್ಟು ಸಮಸ್ಯೆ ಉಂಟಾಗಿದೆ. ಏನು ತಳಕಲ್ಲು ಮತ್ತು ಏನು ಕೊಕ್ಕನೂರು ತಾಲೂಕಿನ ತಳಕಲ್ಲು ಮತ್ತು ನಿಂಗಾಪುರ ಭಾಗದಲ್ಲಿರುವಂಥ ಸುಮಾರು ಒಂದು 500-600 ಎಕರೆ ಪ್ರದೇಶದಲ್ಲಿ ಹೆಸರು ಬೆಳೆಗೆ ಒಂದು ವಿಚಿತ್ರವಾದ ರೋಗ ಕಾಣಿಸಿದೆ. ಅದು ಸಮೃದ್ಧವಾಗಿ ಬೆಳೆದಿದೆ, ನೋಡೋದಕ್ಕೆ ಉತ್ತಮವಾದ ಬೆಳೆಯಂತೆ ಕಾಣ್ತಾ ಇದ್ದರೂ ಸಹ ಅವಕ್ಕೆ ಕಾಳ ಏನು ಹೂ ಕಟ್ಟುವ ಹಂತದಲ್ಲಿ ಉದುರಿ ಅದಕ್ಕೆ ಒಂದು ಕಾಳಿಲ್ಲದಂಥ ಸ್ಥಿತಿ ಇದೆ. ಸುಮಾರು ಪ್ರತಿ ಎಕರೆಗೆ 40,000-35,000 ರೂಪಾಯಿ ಖರ್ಚು ಮಾಡಿರುವಂಥ ರೈತ ಏನು 4-5 ಬಾರಿ ಔಷಧಿಯನ್ನು ಸಿಂಪಡಿಸಿ ಮಾಡಿದ್ದಾನೆ, ಬಿತ್ತನೆ ಮಾಡಿದ್ದಾನೆ. ಹೀಗಾಗಿ ಇಲ್ಲಿ ಮಾಡಿರುವಂಥ ಯಾವುದೇ ಖರ್ಚು ಸಹ ಈಗಾಗಲೇ ಕಾಳು 60 ದಿನ ಅದನ್ನು ಬಿತ್ತನೆ ಮಾಡಿ 60 ದಿನ ಆಗಿದೆ. ಈಗ ಅದು ಬಹುತೇಕ ಕಟಾವು ಹಂತಕ್ಕೆ ಇರುವಂಥ ಸಂದರ್ಭದಲ್ಲಿ ಅದು ಕಾಳು ಕಟ್ಟದೇ ಇರುವುದಕ್ಕಾಗಿ ಈಗ ರೈತ ಮಾಡಿರುವ ಖರ್ಚು ಸಹ ಬಾರದೆ ಅದು ಮತ್ತೆ ವಾಪಸ್ಸು ಅದಕ್ಕೆ ಖರ್ಚು ಮಾಡುವಂಥ ಕೆಲಸ ಇದೆ. ಈಗ ಕೆಲವೊಂದಿಷ್ಟು ಅನುಕೂಲಿಸ್ತ ರೈತರು ಅದನ್ನು ರೋಟಿವೇಟರ್ ಮಾಡಿ ಮತ್ತು ಗೊಬ್ಬರವನ್ನು ಮಾಡ್ಬೋದು. ಆದರೆ ಅದನ್ನೇ ನಂಬಿಕೊಂಡಿರುವಂಥ ಒಂದು ಬೆಳೆ ಸಂಪೂರ್ಣವಾಗಿ ಹಾಳಾಗ್ತಾ ಇದೆ. ಇಷ್ಟು ವರ್ಷದಿಂದ ನಾವು ವಯಸ್ಸು ಕಳೆದ್ರೂ ಈ ಥರ ಬೆಳೆ ನೋಡಿದ್ದಂದ್ರೆ ಇದೇ ವರ್ಷ ಆದ್ರೆ ಬಂತು. ಮೊದ್ಲಾಗ ಚಲೋ ಬಂತು. ಹಿಂದಗಡೆ ಏನು ಈ ವೈರಸ್ ಅಂತಾರೋ ಒಂದು ಇದು ಕೀಡಿ ಅಂತಾರೋ ಏನೂ ಗೊತ್ತಾಗಲಿಲ್ಲ. ನಾವು ಹೊಡಿ ಅಂತ ಎಣ್ಣೆ ಹೊಡೆದ್ವಿ, ಪ್ರಯತ್ನ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಈ ಥರ ಹಿಂಗಾಗೈತಿ. ಇದಕ್ಕೆ ಏನರ ರೈತರಿಗೆ ಅವರು ಏನೋ ಪರಿಹಾರ ಮಾಡಿದ್ರೆ ಸರ್ಕಾರದವ್ರು ಅನುಕೂಲ ಆಕತಿ. ಇಲ್ಲಾಂದ್ರೆ ಎಲ್ಲ ಕೃಷಿ ಇಲಾಖೆಯವ್ರಿಗೆ ಅವ್ರಿಗೆ ಇದನ್ನ ಕೊಡ್ಬೇಕಂತಲೇ ಈಗ ಮಾಡೋದ್ರಿ. ಅವ್ರು ಏನು ವಿಚಾರ ಮಾಡ್ತಾರೆ, ಏನಾರ ಮಾಡಿರಿ, ಒಟ್ಟು ಅವ್ರು ಇದನ್ನು ನೋಡಿ ಒಟ್ಟು ರೈತರಿಗೆ ಏನೋ ಒಂದು ಅನುಕೂಲ ಮಾಡಿ. ಈಗ ಒಬ್ಬರು ಕೋರ್ ಮಾಡಿರ್ತೀವಿ, ಒಬ್ಬರು ಬಡವರು ಇರ್ತೀವಿ, ಒಬ್ಬರು ಶ್ರೀಮಂತರು ಇರ್ತಾರೆ. ಎಲ್ಲರಿಗೆ ಹಂಗಾಗೈತಿ. ಅದಕ್ಕೆ ಭೂಮಿ ಪರವಾಗಿ ಏನಾರ ಅವ್ರು ಬಂದಿಲ್ಲಂದ್ರೆ ನೋಡಲಿ, ಮಾಡಲಿ, ಏನೋ ಒಂದು ಪರಿಹಾರ ಮಾಡಿ. ಇದು ಹವಾಮಾನದ ವೈಪರೀತ್ಯ. ಯಾವ ಕೀಟಬಾಧೆಗಳಿಲ್ಲ, ಯಾವ ನೆಲದ ದೋಷನೂ ಇಲ್ಲ. ಅದಕ್ಕೆ ನಮ್ಗೆ ಇದನ್ನು ಸರ್ಕಾರದ ಮಟ್ಟದವರೆಗೂ ನಿಮ್ಮಿಂದ ಒಂದು ಕೋರಿಕೆ ಹೋಗ್ಬೇಕಾಕೈತಿ. ಏನ್ರಿ ಇದು ಬೆಳೆದಿಲ್ಲ, ನಮ್ಗೆ ಉತ್ಪನ್ನ ಯಾವುದು ಬೆಳೆದೇ ಇಲ್ಲ. ನೀವ ನೋಡಿದ್ರಿ, ಗಿಡ ಬೆಳೆದೈತಿ. ಯಾವುದೇ ರೀತಿ ಇದ್ರೊಳಗೆ ಮುಂದೆ ನಮ್ಮ ಫಸಲಂತೂ ಕಾಣಂಗಿಲ್ಲ. ಅದಕ್ಕೆ ನೀವೇನೈತಿ ಈಗ ಏನು ಮಾಡೋದ್ರಿ? ಈಗ ಮತ್ತೆ ಹೊಳ್ಳಿ ರೊಕ್ಕ ಇಡೋದ್ರಿ ನಾವು, ಮತ್ತೊಂದು ಏನಿಲ್ಲ ಇದ್ರೊಳಗೆ. ಅದಕ್ಕೆ ನೀವೇನೈತಿ ಇದನ್ನು ಸರ್ಕಾರದ ಮಟ್ಟದವರೆಗೂ ಒಯ್ದು ಇದನ್ನು ಒಂದು ಸ್ವಲ್ಪ ಗಮನ ಸೆಳೆದ, ಬೆಳೆ ವಿಮಾ ಕಂಪ್ನಿಯವ್ರಿಗೆ ಗಮನ ಸೆಳೆದು ಎಲ್ಲ ಕಡೆನೂ ಇದನ್ನು ಗಮನ ಸೆಳೆದು ಬೆಳೆ ಪರಿಹಾರ ಬಂದ್ರೆ ಏನೋ ಒಂದು ಸ್ವಲ್ಪ ಅನುಕೂಲ ಆಕೈತಿ. ಇದ್ರೊಳಗೆ ನಮಗೇನು ಭಾಳ ಅನುಕೂಲ ಅಂತೂ ಆಗೋದಿಲ್ಲ. ಈ ಕುರಿತು ಏನು ಅವರು ಹೇಳೋದಂತ ಹೇಳಿದರೆ ಇಲ್ಲಿ ಒಂದು ಅಧಿಕ ಮಳೆ ಆಗಿದೆ ಅನ್ನುವಂಥ ಕಾರಣವೂ ಅಲ್ಲ, ಅಥವಾ ಮಳೆ ಕೊರತೆಯೇ ಅಂತ ಅಲ್ಲ, ಅಥವಾ ಇದಕ್ಕೆ ಬೇರೆ ಯಾವುದೋ ಒಂದು ರೋಗ ಇರಲಿ ಅಥವಾ ಏನಾಗಿದೆ ಅನ್ನೋದನ್ನು ಒಂದು ಸಮೀಕ್ಷೆ ಮಾಡಬೇಕು ಮತ್ತು ಪರಿಶೀಲನೆ ಮಾಡಬೇಕು. ಮತ್ತು ಏನು ಸುಮಾರು ಒಬ್ಬ ರೈತ ಏನು 40,000 ಏನು ಖರ್ಚು ಮಾಡಿದ್ದಾನೆ, ಆ ಖರ್ಚಿಗೆ ಪರಿಹಾರ ಕೊಟ್ಟರೆ ಮಾತ್ರ ರೈತ ಉಳಿತಾನೆ ಅನ್ನೋದು. ಏನು ಸುಮಾರು 500 ಎಕರೆ ಪ್ರದೇಶದಲ್ಲಿ ಈ ರೀತಿ ಹಾನಿಯಾಗಿರೋದಕ್ಕೆ ಈಗ ಕೃಷಿ ಇಲಾಖೆಯವರು ಇಷ್ಟು ಬಂದು ಅಲ್ಲಿ ಪರಿಶೀಲನೆ ಮಾಡಿದ್ದಾರೆ. ಆದರೆ ಅವರು ಸಹ ಹೇಳೋದು ಅದು ಸ್ಪಷ್ಟವಾದ ನಿರ್ದೇಶನ. ಆದರೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರು ಒಂದು ಮಾಹಿತಿಯನ್ನು ಹೇಳಿದ್ದೇನೆ ಅಂತ ಹೇಳಿದರೆ, ಇದು ಪೋಷಕಾಂಶದ ಕೊರತೆ ಆಗಿರ್ಬೋದು ಅಥವಾ ರಸ ಹೀರುವ ಕೀಟ ಇರ್ಬೋದು ಅನ್ನೋದು ಅಂತ. ಆದರೆ ರೈತರು ಹೇಳಿದೆ ಅಂತ ಹೇಳಿದರೆ, ರಸ ಹೀರುವ ಕೀಟ ಇರೋದ್ರೆ ಎಲ್ಲಿಯೂ ಕಾಣ್ತಾ ಇಲ್ಲ ಅನ್ನೋದು ಒಂದು. ಅದ್ರ ಜೊತೆಗೆ ಪೋಷಕಾಂಶ ಕೊರತೆ ಇದ್ದರೆ ಅದು ಬೆಳೆ ಸಮೃದ್ಧವಾಗಿ ಬೆಳೆದಿಲ್ಲ ಅನ್ನೋದು ಒಂದು ಕಡೆ, ಅಥವಾ ಬೀಜದ ಫಾಲ್ಟ್ ಆಗಿ ಏನು ನಕಲಿ ಬೀಜ ಆಗಿರ್ಬೋದು ಅಂತ ಒಂದು ಇದೆ. ಆದರೆ ಅದು ಸಹ ಯಾವುದೇ ನಿಖರವಾಗಿಲ್ಲ. ಯಾಕಂದರೆ ಸುಮಾರು ಏನು 200-300 ಜನ ರೈತರು ಅಲ್ಲಿ ಬಿತ್ತನೆ ಮಾಡೋದ್ರಿಂದ ಎಲ್ಲ ರೈತರು ಸಹ ಇದೇ ರೀತಿಯಾಗಿರೋದು. ಮತ್ತು ಈ ಪ್ರದೇಶದಲ್ಲಿ ಮಾತ್ರ ಈಗ ಇರೋದು ಇದು ಹವಾಮಾನ ವೈಪರೀತ್ಯನೇ ಆಗಿರ್ಬೋದು ಅಥವಾ ಏನಾಗಿದೆ ಅನ್ನೋದನ್ನು ಏನು ಕೃಷಿ ಇಲಾಖೆಯ ಇದನ್ನು ವಿಶ್ವವಿದ್ಯಾಲಯದಿಂದಲೇ ಅದನ್ನು ತಜ್ಞರ ಸಮಿತಿಯನ್ನು ಮಾಡಿಕೊಂಡು ಅದಕ್ಕೆ ಸಮೀಕ್ಷೆ ಮಾಡಿ ವರದಿ ನೀಡಬೇಕು ಅನ್ನೋದು ರೈತರು. ಅದೇ ಕಾರಣಕ್ಕಾಗಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರು ಹೇಳೋದು ಅಂತ ಹೇಳಿದರೆ, ಈಗ ಈ ಕುರಿತು ಇದು ಪ್ರಾಥಮಿಕ ವರದಿಯಾಗಿದ್ದು ಮುಂದಿನ ದಿನಗಳಲ್ಲಿ ಈ ಕೃಷಿ ಇಲಾಖೆಯ ಕೃಷಿ ವಿಶ್ವವಿದ್ಯಾಲಯದ ಏನು ತಜ್ಞರಿದ್ದಾರೆ ಆ ತಜ್ಞರು ಬಂದು ವರದಿ ತಯಾರಿಸ್ತಾರೆ. ವರದಿ ನಂತರ ಅದು ಏನಾಗಿದೆ ಅನ್ನುವಂಥ ಮಾಹಿತಿ ನೀಡ್ತಾರೆ. ಆದರೆ ಒಟ್ಟಾರೆಯಾಗಿ ಒಂದು ಬೆಳೆ ಏನು ಮುಂಗಾರು ಉತ್ತಮವಾಗಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಈ ಬಾರಿ ಸಾಕಷ್ಟು ಪ್ರಮಾಣದಲ್ಲಿ ರೈತರು ಬಿತ್ತನೆಗೆ ಒಂದಿಷ್ಟು ಆಶಯ ಭಾವನೆ ಹೊಂದಿದ್ದಾಗ ಈ ರೀತಿ ಸಂಕಷ್ಟ ಎದುರಾಗಿದ್ದು ರೈತರಲ್ಲಿ ಆತಂಕ ಮೂಡಿದೆ. ಜೊತೆಗೆ ಒಂದು ಬೆಳೆ ಸಂಪೂರ್ಣವಾಗಿ ಹಾಳಾಗಿರೋದ್ರಿಂದ ಅದನ್ನೇ ನಂಬಿಕೊಂಡಿರುವಂಥ ಸಾಕಷ್ಟು ರೈತರು ಸಂಕಷ್ಟವನ್ನು ಎದುರಿಸುವಂತಾಗಿದೆ. ಜೊತೆಗೆ ಸಾಲಗಾರವಾಗುವಂಥ ಸ್ಥಿತಿ ಇದೆ. ಈ ಕುರಿತು ಜಿಲ್ಲಾಡಳಿತ ಅಥವಾ ಕೃಷಿ ಇಲಾಖೆ ಈ ಕುರಿತು ಒಂದಿಷ್ಟು ಸಮಗ್ರ ಸಮೀಕ್ಷೆ ಮಾಡಿ ಅದಕ್ಕೆ ಸೂಕ್ತ ಪರಿಹಾರ ಕೊಡಬೇಕು ಮತ್ತು
ಲಕ್ಷಣಗಳನ್ನು ಕಂಡುಹಿಡಿಯುವಂಥ ಕೆಲಸ ಆಗಬೇಕು ಅನ್ನೋದು ಇಲ್ಲಿಯ ರೈತರ ಅಭಿಪ್ರಾಯವಾಗಿದೆ. ಶರಣಪ್ಪ ಚಲಪೂರ್, ನ್ಯೂಸ್ 18 ಕೊಪ್ಪಳ.